ಸಿದ್ಧಲಿಂಗರಿಲ್ಲದೆ ಬೇರೆ ವೇದವಿಲ್ಲ ನೋಡ ಎನಗೆ. ಎಲ್ಲ ಲಿಂಗರಿಲ್ಲದೆ ಬೇರೆ ಪುರಾಣವಿಲ್ಲ ನೋಡ ಎನಗೆ. ಸಿದ್ಧರಾಮರಿಲ್ಲದೆ ಬೇರೆ ದೈವವಿಲ್ಲ ನೋಡ ಎನಗೆ. ಇದು ಕಾರಣ ಓಂ ನಮಃ ಶಿವಾಯ ಎಂಬ ಷಡಕ್ಷರಿ ಮಂತ್ರವೇ ಷಡಕ್ಷರಿ ಸಿದ್ಧರಾಮರೆಂದಾಯಿತು ಎನಗೆ. ಸರ್ವಸಿದ್ಧಿಯೂ ಆದರೂ ಸಿದ್ಧರಾಮರು ಎನಗೆ. ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ಪ್ರಾರಂಭದಲ್ಲಿ ಪ್ರಾತಸ್ಮರಣೀಯರಾದ ದಿವ್ಯಶಕ್ತಿಯ ಭವ್ಯ ಪರಂಪರೆಯ ಕಾರಣಿಕ ಮಹಾನ್ ಪುರುಷರು, ಈ ಕ್ಷೇತ್ರದ ಕ್ಷೇತ್ರಾಧಿಪತಿಗಳಾಗಿರುವಂಥ ಸದ್ಗುರು ಸಿದ್ಧಲಿಂಗ ಪ್ರಭು ಮಹಾರಾಜರ ಪವಿತ್ರವಾಗಿರುವಂಥ ಯೋಗ ಸಮಾಧಿಗೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ, ಸುಕ್ಷೇತ್ರ ಮುಗುಳಖೋಡ ಮಹಾಮಠದ ಸದ್ಗುರು ಯಲ್ಲಾಲಿಂಗ ಪ್ರಭು ಮಹಾರಾಜರನ್ನ ಎನ್ನ ಮನೋಮಂದಿರದಲ್ಲಿ ಧ್ಯಾನಿಸಿ, ಸಕಲ ಜೀವಾತ್ಮರಿಗೆ ಲೇಸನ್ನೆ ಬಯಸಿದ ಎನ್ನ ಆರಾಧ್ಯ ಗುರುಗಳಾಗಿರುವಂತಹ ಶ್ರೀಮನಿರಂಜನ ಪ್ರಣವ ಸ್ವರೂಪಿ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರಪ್ಪಗಳ ಪವಿತ್ರವಾಗಿರುವಂತಹ ಪದ್ಮಪಾದಕ್ಕೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ, ಇಂದು ಸುಕ್ಷೇತ್ರ ಲಚ್ಚಾಣ ಗ್ರಾಮದ ಸದ್ಗುರು ಶ್ರೀ ಸಿದ್ಧಲಿಂಗೇಶ್ವರ ಮಹಾಮಠದ ಪುಣ್ಯ ತಾಣದಲ್ಲಿ ಲಕ್ಷ ಬಿಲ್ವಾರ್ಚನೆ ಮತ್ತು ಮುತ್ತೈದೆಯರಿಗೆ ಉಡಿ ತುಂಬುವಂತಹ ಕಾರ್ಯಕ್ರಮದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತಹ ಈ ಭವ್ಯ ಸಮಾರಂಭದ ವೇದಿಕೆ ಮೇಲೆ ವಿರಾಜಮಾನರಾಗಿರುವಂಥ ಆತ್ಮೀಯ ಪರಮಪೂಜ್ಯರೂ ಆಗಿರುವಂಥ ಪರಮಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಜಗದ್ಗುರು ಅಭಿನವ ಸಿದ್ಧಾರೂಢ ಮಹಾಸ್ವಾಮಿಗಳು ಶಾಂತಾಶ್ರಮ ಹುಬ್ಬಳ್ಳಿ ಮತ್ತು ಬಿಜಾಪುರದ ಪರಮಪೂಜ್ಯರಿಗೆ ಶರಣುಗಳನ್ನು ಸಮರ್ಪಿಸಿ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಮನಕವಾಡದ ಪರಮಪೂಜ್ಯರಲ್ಲಿ ಇವತ್ತಿನ ಈ ಭವ್ಯ ಸಮಾರಂಭಕ್ಕೆ ಆಗಮಿಸಿರುವಂಥ ಮಹಾಂತ ಸಹದೇವಾನಂದಗಿರಿ ಮಹಾಸ್ವಾಮಿಗಳು, ಜುನಾ ಅಖಾಡದ ಪರಮಪೂಜ್ಯರಲ್ಲಿ ಇವತ್ತಿನ ಈ ಭವ್ಯ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರುವಂಥ ನಮ್ಮ ವೇದಿಕೆ ಮೇಲೆ ವಿಶೇಷವಾದಂಥ ಈ ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂಥ ನಿಜಗುಣ ದೇವರಲ್ಲಿ ಇವತ್ತಿನ ಈ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರುವಂಥ ಪರಮ ಪೂಜ್ಯ ಶಿವಾನಂದ ಮಹಾಸ್ವಾಮಿಗಳವರಲ್ಲಿ, ವಿಶೇಷವಾಗಿ ಈ ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ನಮ್ಮ ಕಲಬುರಗಿಯ ಗದ್ದಿಗೆ ಮಠದ ಪರಮಪೂಜ್ಯರಲ್ಲಿ, ಮಾಷಾಳದ ಪರಮಪೂಜ್ಯರಲ್ಲಿ, ನಿಂಬರ್ಗದ ಪರಮಪೂಜ್ಯರಲ್ಲಿ, ಅಫ್ಜಲ್ಪುರದ ಪರಮಪೂಜ್ಯರಲ್ಲಿ, ಜೋಗೂರಿನ ಪರಮಪೂಜ್ಯರಲ್ಲಿ ಇವತ್ತಿನ ಈ ಭವ್ಯ ವೇದಿಕೆ ಮೇಲೆ ಆಸೀನರಾಗಿರುವಂಥ ಸಿದ್ಧಲಿಂಗ ಮಹಾರಾಜರ ಶಿಷ್ಯ ಪರಂಪರೆಯ ಎಲ್ಲ ಪರಮಪೂಜ್ಯರಲ್ಲಿ, ವಿಶೇಷವಾಗಿ ಇವತ್ತಿನ ಸಮಾರಂಭಕ್ಕೆ ಆಗಮಿಸಿರುವಂಥ ರಶೀದ್ ಮುತ್ತಿ ಅವರು ಕೂಡ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಅದರ ಜೊತೆಗೆ ರೈತ ಹೋರಾಟಗಾರರು, ರೈತ ಪರ ಚಿಂತಕರು ಆಗಿರುವಂಥ ಪೂಜ್ಯ ಶಶಿಕಾಂತ್ ಗುರೂಜಿ ಅವರಲ್ಲಿ, ವಿಶೇಷವಾದಂಥ ಈ ಸಮಾರಂಭದಲ್ಲಿ ಬಹಳಷ್ಟು ಅಭಿಮಾನದಿಂದ ಈ ಭವ್ಯ ವೇದಿಕೆಗೆ ಆಗಮಿಸಿರುವಂಥ ನಮ್ಮೆಲ್ಲರ
ನೆಚ್ಚಿನ ನಾಯಕರು ಶ್ರೀಮಠದ ಆತ್ಮೀಯ ಸದ್ಭಕ್ತರಾಗಿರುವಂತ ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಲ್ಲಿ, ವಿಶೇಷವಾಗಿ ಈ ಸಮಾರಂಭದಲ್ಲಿ ಶ್ರೀಮಠದ ಎಲ್ಲ ಸಾಧು ಪರಂಪರೆಯ ಎಲ್ಲ ಮಹಾರಾಜರಲ್ಲಿ, ವೇದಿಕೆ ಮೇಲೆ ಆಗಮಿಸಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಲ್ಲಿ, ಲಚ್ಚಾಣ ಗ್ರಾಮದ ಎಲ್ಲ ಹಿರಿಯರಲ್ಲಿ, ಯುವಕರಲ್ಲಿ, ಪತ್ರಿಕಾ ಮಾಧ್ಯಮದವರಲ್ಲಿ, ಇವತ್ತಿನ ದಿನ ಉಡಿಯನ್ನ ತುಂಬಿಕೊಂಡು ಗುರುಕೃಪೆಗೆ ಪಾತ್ರರಾಗಿರುವಂತಹ ಎಲ್ಲ ತಾಯಿಯಂದಿರಲ್ಲಿ, ಈ ಸಮಾರಂಭಕ್ಕೆ ಸಾಕ್ಷಿಯಾಗಿರುವಂತ ಎಲ್ಲ 4 ರಾಜ್ಯದ ಶ್ರೀಮಠದ ಎಲ್ಲ ಆತ್ಮೀಯ ಸದ್ಭಕ್ತರಲ್ಲಿ, ಭಕ್ತಿಯ ಸಂಗೀತ ಸೇವೆಯನ್ನ ನೀಡಿರುವಂತಹ ಎಲ್ಲ ಆಸ್ಥಾನದ ಎಲ್ಲ ಕಲಾವಿದರಲ್ಲಿ, ಇವತ್ತಿನ ಸಮಾರಂಭಕ್ಕೆ ನಾನಾ ಭಾಗದಿಂದ ಆಗಮಿಸಿರುವಂತಹ ಸಮಸ್ತ ಶ್ರೀಮಠದ ಎಲ್ಲ ಆತ್ಮೀಯ ಸದ್ಭಕ್ತರ ಪವಿತ್ರವಾಗಿರುವಂತಹ ಅಂತರಾತ್ಮಕ್ಕೆ ಅನಂತ ಶರಣಾರ್ಥಿ. ಈಗಾಗಲೇ ಸಮಯ 3:30 ಗಂಟೆ ಆಗಿ ಹೋಗಿದೆ. ನಿಮ್ಮೆಲ್ಲರ ತಾಳ್ಮೆ ಮೀರಿ ಹೋಗಿದೆ. ಇನ್ನು ಮುಂದೆ ನಾನೇನು ಹೆಚ್ಚಿಗೆ ನಿಮ್ಮ ತಾಳ್ಮೆ ಪರೀಕ್ಷೆ ಮಾಡಲಿಕ್ಕೆ ಹೋಗುವುದಿಲ್ಲ. ಇವತ್ತು ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರ ಈ ಪವಿತ್ರವಾಗಿರುವಂತಹ ಪುಣ್ಯ ತಾಣದಲ್ಲಿ ಪೂಜ್ಯ ಸಿದ್ದರಾಮ ಶಿವಯೋಗಿಗಳ ದೇವಸ್ಥಾನ ಪೂರ್ಣಗೊಂಡ ನಂತರ ಸಿದ್ಧಲಿಂಗ ಪ್ರಭುಗಳಿಗೆ ಲಕ್ಷ ಬಿಲ್ವಾರ್ಚನೆಯನ್ನ ಮಾಡಬೇಕು. ಲಚ್ಚಾಣ ಗ್ರಾಮದ ಎಲ್ಲ ತಾಯಂದಿರಿಗೆ ಉಡಿಯನ್ನ ತುಂಬಿ ಅವರಿಗೆ ಹರಿಸಿ ಆಶೀರ್ವಾದ ಮಾಡಬೇಕು ಅನ್ನುವಂಥ ಭಾವನೆಯಿಂದ ಇವತ್ತಿನ ದಿನ ಈ ಹಮ್ಮಿಕೊಂಡಿರುವಂಥ ಈ ಕಾರ್ಯಕ್ರಮ. ಇವತ್ತಿನ ದಿನ ಎಲ್ಲ ತಾಯಿಯಂದಿರು ಬೆಳಗ್ಗೆ 10 ಗಂಟೆಗೆ ಈ ವೇದಿಕೆಗೆ ಬಂದು ತಾವು ಉಡಿಯನ್ನ ತುಂಬಿಕೊಳ್ಳಕ್ಕೆ ಬಂದು ಕುಂತಿರುವಂಥದ್ದು. ನಿಮ್ಮೆಲ್ಲರ ಆ ಮುಖದಲ್ಲಿ ಇರ್ತಕ್ಕಂಥ ಕಳೆಯನ್ನ ನೋಡಿದಾಗ ನೀವು ಭಕ್ತಿ, ಶ್ರದ್ಧೆ, ಅಭಿಮಾನದಿಂದ ಬಂದು ಕುಂತು ಇವತ್ತು ಸದ್ಗುರು ಸಿದ್ಧಲಿಂಗ ಪ್ರಭುಗಳು ತಪಸ್ಸನ್ನ ಗೈದಿರುವಂತ ಈ ಪುಣ್ಯ ಭೂಮಿಯಲ್ಲಿ ನೀವೆಲ್ಲರೂ ಉಡಿಯನ್ನ ತುಂಬಿಕೊಂಡಿರುವಂತ ತಾಯಿಯಂದಿರಿಗೆ ಒಂದು ಸಲ ನೋಡಿದ್ರೆ ಹೇಗೆ ಅನಿಸ್ತದೆ ಅಂತಂದ್ರೆ, ಕೈಲಾಸದಲ್ಲಿರುವಂತ ಲಕ್ಷ್ಮೀ, ಸರಸ್ವತಿ, ಪಾರ್ವತಿಯರೇ ಇಲ್ಲಿ ಬಂದು ಕುಂತಿದ್ದಾರೆ ಅನ್ನುವಂತ ಭಾವನೆ. ಯಾಕಂದ್ರೆ ಎಲ್ಲಿ ಭಕ್ತಿ ಇರ್ತದೆ ಅಲ್ಲಿ ಭಗವಂತ ಇರ್ತಾನೆ, ಎಲ್ಲಿ ಭಕ್ತರು ಇರ್ತಾರೆ ಅಲ್ಲಿ ಗುರುಗಳಿರ್ತಾರೆ. ಹಾಗಾಗಿ ಎಲ್ಲಿ ಸತ್ಯ ಇದೆ, ನ್ಯಾಯ ಇದೆ, ಎಲ್ಲಿ ಧರ್ಮ ಇದೆ ಅಲ್ಲಿ ಭಗವಂತನ ವಾಸಸ್ಥಾನ ಆಗಿರ್ತದೆ. ಸತ್ಯ, ನ್ಯಾಯ, ಧರ್ಮ, ನೀತಿ ಇವು ಸಂಸ್ಕಾರ ಪರಂಪರೆ ಎಲ್ಲಿರ್ತದೆ ಅಲ್ಲಿ ಭಗವಂತನ ವಾಸಸ್ಥಾನ ಆಗಿರ್ತದೆ. ಹಾಗಾಗಿ ಆ ಭಗವಂತನ ವಾಸಸ್ಥಾನ ಎಲ್ಲಿ ಆಗಿರ್ತದೆ ಆ ಒಂದು ವಾತಾವರಣ ಎಲ್ಲ ಸುಂದರವಾದಂಥ ವಾತಾವರಣ ನಮಗೆ ಕಂಗೊಳಿಸ್ತದೆ. ಅದಕ್ಕೆ ಹೇಳ್ತಾರೆ ಸತ್ಯಂ ಶಿವಂ ಸುಂದರಂ. ಎಲ್ಲಿ ಸತ್ಯ ಇದೆ ಅಲ್ಲಿ ಶಿವ ಇದ್ದಾನೆ, ಎಲ್ಲಿ ಶಿವ ಇದ್ದಾನೆ ಅಲ್ಲಿ ಸುಂದರವಾದಂಥ ವಾತಾವರಣ ಇದೆ. ಹಾಗಾಗಿ ಇವತ್ತು ಲಚ್ಚಾಣದಲ್ಲಿ ಸತ್ಯ ಇದೆ, ನ್ಯಾಯ ಇದೆ, ಧರ್ಮ ಇದೆ, ನೀತಿ ಇದೆ, ಸಂಸ್ಕಾರ ಇದೆ. ಹಾಗಾಗಿ ಸಿದ್ಧಲಿಂಗ ಇಲ್ಲಿ ಬಂದು ಕುಂತಿದ್ದಾನೆ. ಅವನು ಇಲ್ಲಿ ಬಂದು ಕುಂತಿರುವಂತ ಕಾರಣಕ್ಕಾಗಿ ಇಂಥ ಕೈಲಾಸದ ವಾತಾವರಣ ಇವತ್ತು ಲಚ್ಚಾಣದಲ್ಲಿ ನಿರ್ಮಾಣ ಆಗಿರುವಂಥದ್ದು. ಹಾಗಾಗಿ ತಾಯಿಯಂದಿರು ಜೀವನದಲ್ಲಿ ಅನೇಕ ಕಡೆ ಉಡಿಯನ್ನ ತುಂಬಿಕೊಳ್ತಕ್ಕಂಥದ್ದು. ಮನಿ ಶಾಂತಿ ಕರೆದ್ರೆ ಉಡಿ ತುಂಬ್ತಾರೆ, ಮತ್ತೊಂದು ಕಾರ್ಯಕ್ರಮಕ್ಕೆ ಕರೆದ್ರೆ ಉಡಿಯನ್ನ ತುಂಬ್ತಾರೆ, ಒಂದು ಬಾವಿ ಶಾಂತಿ ಮಾಡಿದ್ರೆ ಉಡಿಯನ್ನ ತುಂಬ್ತಾರೆ. ಅಂಥವು ನೂರಾರು ಅವಕಾಶಗಳನ್ನ ನಿಮ್ಮ ಜೀವನದಲ್ಲಿ ಬಂದು ಹೋಗ್ತವೆ. ಆದ್ರೆ ಇವತ್ತಿನ ಈ ಪುಣ್ಯಮಯವಾಗಿರುವಂತ ಅವಕಾಶ ಏನಿದೆ, ಸಿದ್ಧಲಿಂಗ ಮಹಾರಾಜರು ತಪಸ್ಸನ್ನ ಮಾಡಿರುವಂತ ಈ ಪುಣ್ಯ ಭೂಮಿಯಲ್ಲಿ ಗುರುಕೃಪೆ ಅನ್ನುವಂತ ಉಡಿಯನ್ನ ತುಂಬಿಕೊಳ್ತಕ್ಕಂಥ ಒಂದು ಅವಕಾಶ ನಿಮಗೇನು ಸಿಕ್ಕಿರ್ತಕ್ಕಂಥದ್ದು ಇದೆ, ಇದು ಬಹುಶಃ ನೀವು ಉಡಿಯನ್ನ ತುಂಬಿಕೊಂಡಿರುವಂತ ಎಲ್ಲ ತಾಯಿಯಂದಿರು ನಿಮ್ಮ ಜೀವನದಲ್ಲಿ ಇವತ್ತಿನ ದಿನ ಸುವರ್ಣ ಅಕ್ಷರಗಳಿಂದ ಬರೆದಿಡುವಂತ ಶ್ರೇಷ್ಠ ದಿನ ಅನ್ನುವಂತ ಮಾತನ್ನ. ಯಾಕಂದ್ರೆ ಸಾಂಕೇತಿಕವಾಗಿ ನಿಮ್ಗೊಂದು ಬ್ಲೌಸ್ ಪೀಸ್ ಕೊಟ್ಟು ಅದ್ರ ಮೇಲೆ ಎಲೆ, ಅಡಿಕೆ ಮತ್ತು ಹಣ್ಣುಗಳನ್ನ ಕೊಟ್ಟು ಉಡಿಯನ್ನ ತುಂಬಿರಬಹುದು. ಆದ್ರೆ
ಇವತ್ತು ಸಿದ್ಧಲಿಂಗ ಪ್ರಭುಗಳ ಆ ದಿವ್ಯ ಆಶೀರ್ವಾದ ಅನ್ನುವಂಥದ್ದು ನೀವು ಉಡಿಯನ್ನ ತುಂಬಿಕೊಂಡು ಮನೆಗೆ ಹೋಗ್ತಾ ಇದ್ದೀರಿ. ಹಾಗಾಗಿ ಈ ಪುಣ್ಯ ಭೂಮಿಯಲ್ಲಿ ಯಾರು ಭಕ್ತಿ ಶ್ರದ್ಧೆಯಿಂದ ಉಡಿಯನ್ನ ತುಂಬಿಕೊಂಡು ನೀವು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದೀರಿ, ಉಡಿಯನ್ನ ತುಂಬಿಕೊಂಡಿರ್ತಕ್ಕಂಥ ಎಲ್ಲ ತಾಯಿಯಂದಿರು ಸಿದ್ಧಲಿಂಗನ ಆಶೀರ್ವಾದದಿಂದ 100 ವರ್ಷ ಮಾಂಗಲ್ಯವತಿಯಾಗಿ ನೀವೆಲ್ಲರೂ ಬಾಳ್ಬೇಕು ಅನ್ನುವಂಥದ್ದೇ ಗುರುಗಳ ಇಚ್ಛೆ. ಹಾಗಾಗಿ ಇಂಥ ಪುಣ್ಯಮಯವಾಗಿರುವಂಥ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬೆಳಗಿನಿಂದ ಉಪವಾಸವನ್ನ ಇತ್ತು, ಏನೂ ತಿನ್ನದೆ ಗುರುಗಳ ಹಸ್ತದಿಂದ ಉಡಿಯನ್ನ ತುಂಬಿಕೊಳ್ಬೇಕು ಅಂತ ತಾವು ಬಂದಿದ್ದೀರಿ. ಉಡಿಯನ್ನ ತುಂಬಿಕೋರಿ. ಅದರಲ್ಲಿ ವಿಶೇಷವಾಗಿ ಲಚ್ಚಾಣ ಗ್ರಾಮದ ಭಕ್ತರ ಒಂದು ಪದ್ಧತಿ ಏನು ಅಂತಂದ್ರೆ, ಮಠದೊಳಗಡೆ ಬಂದು ಸೇವೆಯನ್ನ ಮಾಡೋದು. ಆದ್ರೆ ಮಠದೊಳಗಿನ ಪ್ರಸಾದ ಯಾವತ್ತೂ ಕೂಡ ಲಚ್ಚಾಣ ಗ್ರಾಮದವರು ತಗೊಳ್ಳೋದಿಲ್ಲ, ಮನೆಗೆ ಹೋಗಿ ಊಟ ಮಾಡ್ತಾರೆ ಅನ್ನುವಂಥದ್ದು ಲಚ್ಚಾಣ ಗ್ರಾಮದ ಜನರ ಒಂದು ಆ ಪದ್ಧತಿಯನ್ನ ಇವತ್ತು ನಾನು ನಿಮ್ಮೆಲ್ಲರಿಗೆ ಒಂದು ವಿಚಾರವನ್ನ ಹೇಳ್ತೇನೆ. ಆದರೆ ಗುರುಮಠದಲ್ಲಿ ಸೇವೆಯನ್ನ ಸಲ್ಲಿಸಿ ಇವತ್ತು ನೀವೇನು ಉಡಿಯನ್ನ ತುಂಬಿಕೊಂಡಿರುವಂತಹ ತಾಯಿಯಂದಿರು ಏನಿದ್ದೀರಿ, ನೀವ್ಯಾರು ಕೂಡ ಒಬ್ರು ಮನೆಗೆ ಉಪವಾಸ ಹೋಗುವಂಗಿಲ್ಲ. ಇದು ಊಟ ಅಲ್ಲ, ಇದು ಅನ್ನ ಅಲ್ಲ, ಇದು ಸಾಕ್ಷಾತ್ ಸಿದ್ಧಲಿಂಗ ಮಹಾರಾಜರ ಪ್ರಸಾದ ಇರೋದರಿಂದ ನೀವೆಲ್ಲರೂ ನಿಮಗೆ ಮಾಡಿಸಿರುವಂತ ಹಾಲ, ತುಪ್ಪ, ಹೋಳಿಗೆಯನ್ನ ಪ್ರಸಾದವನ್ನ ಮಾಡ್ಕೊಂಡೇ ಹೋಗ್ಬೇಕು. ಇದು ಸಿದ್ಧಲಿಂಗನ ಪ್ರಸಾದ, ನೀವು ಯಾರು ಕೂಡ ಬಿಟ್ಟು ಹೋಗ್ಬಾರ್ದು. ನಾವು ಮಠದಾಗ ಊಟ ಮಾಡಿದ್ರೆ ಹೆಂಗೆ, ಇಲ್ಲಿವರೆಗೆ ಮಾಡಿಲ್ಲ ಅನ್ನುವಂಥ ಭಾವನೆ ಯಾವ ಭಕ್ತರ ಮನಸ್ಸಿನಲ್ಲಿಯೂ ಬೇಡ ಅನ್ನುವಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಸಿದ್ಧಲಿಂಗ ಪ್ರಭುಗಳು ಲಚ್ಚಾಣದ ಈ ಭವ್ಯ ಪರಂಪರೆಯನ್ನ ಕಟ್ಟಿ ಸಾವಿರಾರು ಶಿಷ್ಯರನ್ನ ಆಶೀರ್ವಾದ ಮಾಡಿ ಇವತ್ತು ನಾಡಿನಾದ್ಯಂತ ಈ ಮಠದ ಒಂದು ಪರಂಪರೆಯನ್ನ ಬೆಳೆಸಿರ್ತಕ್ಕಂಥವು. ಆ ಒಂದು ಪುಣ್ಯ ಪರಂಪರೆಯಲ್ಲಿ ಇವತ್ತು ಮುಗುಳುಕೋಡು ಮಠನೂ ಕೂಡ ಒಂದು. ಮುಗುಳುಕೋಡು ಮಠದ ಎಲ್ಲಾ ಲಿಂಗ ಪ್ರಭುಗಳಿಗೆ ಪರಮ ಪೂಜ್ಯ ಮನೆಕೋಡದ ಪೂಜ್ಯರು ಹೇಳಿದಾಗ 3 ದಿವಸ ಮಣ್ಣಲ್ಲಿ ಕೂಡಿಸಿ ಅವರಿಗೆ ಪರೀಕ್ಷೆಯನ್ನ ಮಾಡಿ ಆಶೀರ್ವಾದವನ್ನ ಮಾಡಿರ್ತಕ್ಕಂಥ ಶ್ರೇಷ್ಠ ಪುಣ್ಯ ಭೂಮಿ ಯಾವುದಾದ್ರೂ ಇದ್ರೆ ಅದು ಲಚ್ಚಾಣ ಅನ್ನುವಂಥದ್ದು ನಾವು ಯಾರು ಕೂಡ ಮರೆಯುವಂಗಿಲ್ಲ. ಹಾಗಾಗಿ ಈ ಲಚ್ಚಾಣದ ಗುರು ಪರಂಪರೆಯ ಗುರುಪೀಠ ಇದು ನಿರಂತರವಾಗಿ ಇದು ಬೆಳಿಬೇಕು, ಈ ಮಠದ ಕೀರ್ತಿ ಗಗನೆತ್ತರಕ್ಕೆ ಮುಟ್ಟಬೇಕು ಅನ್ನೋದೇ ನಮ್ಮ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರ ಶಿಷ್ಯ ಪರಂಪರೆಯ ಎಲ್ಲ ಪರಮ ಪೂಜ್ಯರ ಆಶೆ ಇರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಸಿದ್ಧಲಿಂಗ ಮಹಾರಾಜರ ಆಶೀರ್ವಾದ ಪಡೆದುಕೊಂಡಂತ ಶಿಷ್ಯ ಪರಂಪರೆ ಮಠನೇ ಇವತ್ತು ನಾಡಿನೊಳಗಡೆ ಇಷ್ಟೊಂದು ಪ್ರಖ್ಯಾತಿಯನ್ನ ಹೊಂದಿರುವಂತ ಸಂದರ್ಭದಲ್ಲಿ ಲಚ್ಚಾಣದ ಮಠ ಯಾಕೆ ಪ್ರಗತಿಯನ್ನ ಹೊಂದಬಾರ್ದು, ಲಚ್ಚಾಣದ ಮಠ ಯಾಕೆ ಬೆಳಿಬಾರ್ದು ಅನ್ನುವಂಥದ್ದೇ ನಮ್ಮ ಭಾವನೆ. ಹಾಗಾಗಿ ಇವತ್ತು ಈ ಮಠ ಬೆಳಿಬೇಕು. ನಾನು ಪ್ರತಿ ಸಲನೂ ಕೂಡ ಎಲ್ಲಾ ಭಕ್ತರು ಸೇರಿದಾಗ ಒಂದೇ ಒಂದು ಮಾತನ್ನ ಹೇಳ್ತೇನೆ, ಲಚ್ಚಾಣದ ಮಠ ಎಷ್ಟು ಎತ್ತರಕ್ಕೆ ಬೆಳಿಬೇಕು ಅಂದ್ರೆ ಮುಗುಳುಕೋಡ್ ಜಿಡ್ಗಾ ಮಠದಕ್ಕಿಂತನೂ 1 ಇಂಚ್ ಹೆಚ್ಚಿಗೆ ಬೆಳಿಬೇಕು ಅನ್ನುವಂಥದ್ದೇ ನಮ್ಮ ಆಶೆ. ಯಾಕಂದ್ರೆ ಇದು ಗುರುಪೀಠ ಎತ್ತರ ಸ್ಥಾನದಲ್ಲಿ ಇರಬೇಕು ಅನ್ನುವಂಥದ್ದೇ. ಹಾಗಾಗಿ ಇವತ್ತಿನ ಈ ಏನು ಲಚ್ಚಾಣದ ಒಂದು ಭವ್ಯ ಪರಂಪರೆಯನ್ನ ಎಲ್ಲ ಭಕ್ತರು ಬೆಳಿಬೇಕು, ಈ ಪರಂಪರೆಯನ್ನ ಅಭಿವೃದ್ಧಿ ಪಡಿಸಬೇಕು ಅನ್ನುವಂತ ಸಂಕಲ್ಪವನ್ನ ಮಾಡಿದ್ದಾರೆ. ಹಾಗಾಗಿ ಈ ವೇದಿಕೆ ಮೇಲೆ ಕುಂತಿರುವಂತ ಎಲ್ಲ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರ ಶಿಷ್ಯ ಪರಂಪರೆಯ ಎಲ್ಲ ಪರಮ ಪೂಜ್ಯರು ನಾವು ಇವತ್ತಿನ ದಿನ ಈ ಶ್ರೀಮಠದ ಅಭಿವೃದ್ಧಿಯಾಗಿರ್ಬೋದು, ಈ ಶ್ರೀಮಠದ ಒಂದು ಪರಂಪರೆ, ಶ್ರೀಮಠದ ಒಂದು ಕೀರ್ತಿಯನ್ನ ಎತ್ತರ ಮಟ್ಟಕ್ಕೆ ಬೆಳೆಸಲಿಕ್ಕೆ ಲಚ್ಚಾಣದ ಭಕ್ತರು ನಮಗ್ ಬಂದ್ ರಾತ್ರಿ 12ಕ್ಕೆ ಕರೆದ್ರು ಕೂಡ ನಮ್ಮ ಮಠದ ಕೆಲಸ ಬಿಡ್ತೇವೆ, ಲಚ್ಚಾಣದ ಮಠದ ಕಡೆ ನಾವು ಬರ್ತೇವೆ ಅನ್ನುವಂತ ಮಾತನ್ನ ಬಹಳ ಅಭಿಮಾನದಿಂದ ಹೇಳ್ತೇನೆ. ಯಾಕಂದ್ರೆ ಈ ಗುರುಪೀಠಗಳು ಬೆಳಿಬೇಕು, ಗುರುವಿನ ಶಕ್ತಿ ಅದು ಗಗನೆತ್ತರಕ್ಕೆ ಹೋಗ್ಬೇಕು. ಸಿದ್ಧಲಿಂಗ ಅಂತಂದ್ರೆ ಸಾಮಾನ್ಯವಾಗಿರುವಂತ ಶಕ್ತಿ ಅಲ್ಲ. ಸಿದ್ಧಲಿಂಗ ಅನ್ನುವಂತ ನಾಮ ಒಂದು ವ್ಯಕ್ತಿಗೆ ಹೋಲಿಸಿ ಮಾತನಾಡಬಹುದು, ಆದ್ರೆ ಸಿದ್ಧಲಿಂಗ ಅನ್ನುವಂತ ಒಂದು ದೈವತ್ವದ ಶಕ್ತಿ ಎಷ್ಟು ಅದ್ಭುತವಾಗಿದೆ ಅಂತಂದ್ರೆ
ಈ ಜಗತ್ತನ್ನೇ ಬೆಳ್ತಕ್ಕಂಥದ್ದು, ಈ ಜಗತ್ತಿನ ಒಂದು ಭವಿಷ್ಯವನ್ನೇ ಬದಲಾವಣೆ ಮಾಡ್ತಕ್ಕಂಥ ಒಂದು ಶಕ್ತಿ ಈ ಲಚ್ಚಾಣ ಪೀಠಕ್ಕೆ ಇರ್ತಕ್ಕಂಥದ್ದು. ಹಾಗಾಗಿ ಸಮಸ್ತ ಲಚ್ಚಾಣ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೆ, ಎಲ್ಲ ತಾಯಂದಿರಿಗೆ ಹೇಳುತ್ತೇವೆ, ಮುಗುಳುಕೋಡ್ ಮಠ, ಜಿಡ್ಗಾ ಮಠ, ನೀವು ಮುಗುಳುಕೋಡ್ ಗುರುಗಳಿಗೆ ಮತ್ತು ಜಿಡ್ಗಾ ಮಠದ ಪೂಜ್ಯರಿಗೆ ಮತ್ತು ಮುಗುಳುಕೋಡ್ ಮಠದ ಪೂಜ್ಯರಿಗೆ ನೀವು ಸುಮ್ಮನೆ ಕನಸದಾಗ ನೆನೆಸಿದ್ರೆ ಸಾಕು, ಎಚ್ಚರದಾಗ ಬಂದು ನಿಮಗೆ ಭೇಟಿ ಆಗ್ತೇವೆ ಅನ್ನುವಂಥ ಮಾತನ್ನ ಹೇಳುತ್ತೇನೆ. ಹಾಗಾಗಿ ಈ ಮಠದ ಭವ್ಯ ಪರಂಪರೆಯನ್ನ ಸಿದ್ಧಲಿಂಗ ಮಹಾರಾಜರ ಆಶೀರ್ವಾದದಿಂದ ಜಗತ್ತನ್ನೇ ಬೆಳಗಬೇಕು. ಅದರ ಜೊತೆಗೆ ಇವತ್ತು 4-5 ರಾಜ್ಯಗಳಿಂದ ಎಲ್ಲ ಭಕ್ತರು ಬಹಳಷ್ಟು ಭಕ್ತಿಯಿಂದ ಬಂದಿದ್ದಾರೆ. ನಾವು ಇವತ್ತು ಸುಮಾರು 2,000ಕ್ಕೂ ಹೆಚ್ಚಿನ ಸಂಖ್ಯೆ ವಾಹನಗಳು ಬಂದಿರತಕ್ಕಂಥದ್ದು. ಯಾರಿಗೂ ಕೂಡ ನಾವು ಗಾಡಿ ಬಾಡಿಗೆ ಮಾಡಿ ನೀವು ಬರ್ರಿಪ್ಪ ಅಂತ ತಿಳ್ಕೊಂಡು ಬಾಡಿಗೆಯಿಂದ ತಂದಂತ ಜನ ನಮ್ಮ ಜನ ಅಲ್ಲ. ನಾವು ಈ ಮಠಕ್ಕೆ 2,000 ಗಾಡಿಗಳನ್ನ ತೆಗೆದುಕೊಂಡು ನಮ್ಮ ಬಲವನ್ನ ಪ್ರದರ್ಶನ ಮಾಡ್ಲಿಕ್ಕೂ ಕೂಡ ನಾವು ಬಂದಿಲ್ಲ. ನಾವು ಬಲವನ್ನ ಪ್ರದರ್ಶನ ಮಾಡಕ್ ಬಂದಿಲ್ಲ. ನಾವು ನಮ್ಮ ಮುಗುಳುಕೋಡ್ ಜಿಡ್ಗಾ ಮಠದ ಭಕ್ತರು ನಮ್ಮ ಭಕ್ತಿಯನ್ನ ಗುರುವಿನ ಪಾದಕ್ಕೆ ಅರ್ಪಣೆ ಮಾಡಲಿಕ್ಕೆ ಬಂದಂತ ನಮ್ಮ ಶ್ರೇಷ್ಠ ಭಕ್ತರು. ಹಾಗಾಗಿ ಇವತ್ತು ಈ ಪುಣ್ಯ ಭೂಮಿಯಲ್ಲಿ ಇವತ್ತು ಬಂದು ಅನೇಕ ಜನ ಕಕ್ಕಳ ಮೇಲೆಯಿಂದ ಎಲ್ಲ ಇಡೀ ಊರು ಜನ ಇವತ್ತು ಇಲ್ಲಿಗೆ ಬಂದಿರುವಂಥದ್ದು. ಪ್ರತಿ ಶಾಖಾ ಮಠದ ಎಲ್ಲ ಹಳ್ಳಿಯಿಂದ ಬಂದಿರುವಂಥದ್ದು. ಹಾಗಾಗಿ ಬಹಳಷ್ಟು ದೂರದಿಂದ ಜನ, ಮುಗುಳುಕೋಡ ಒಂದೇ ಗ್ರಾಮದಿಂದ ಸುಮಾರು 150 ವಾಹನಗಳನ್ನ ಬಂದಿದ್ದಾವೆ. ಹಾಗಾಗಿ ಒಂದಲ್ಲ ಎರಡಲ್ಲ, ಪ್ರತಿ ಒಂದು ಮಠದಿಂದನೂ ಕೂಡ ಎಲ್ಲಾ ಕಡೆಯಿಂದ ಭಕ್ತರು ಬಂದಿದ್ದಾರೆ. ಈ ಪುಣ್ಯಮಯವಾಗಿರುವಂತ ಈ ಸಿದ್ಧಲಿಂಗನ ಕ್ಷೇತ್ರಕ್ಕೆ ತಾವು ಬಂದು ಏನು ಆಶೀರ್ವಾದವನ್ನ ತೆಗೆದುಕೊಂಡಿದ್ದೀರಿ, ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ಪಾಪಗಳು, ದೋಷಗಳು ನಿವಾರಣೆ ಆಗ್ತವೆ. ನಿಮ್ಮೆಲ್ಲರಿಗೂ ಇವತ್ತಿನ ದಿನ ಸಿದ್ಧಲಿಂಗನ ದಿವ್ಯ ಆಶೀರ್ವಾದ ಅನ್ನುವಂಥ ಪುಣ್ಯ ಪ್ರಾಪ್ತಿಯಾಗಿ ನಿಮ್ಮೆಲ್ಲರ ಜೀವನ ಉದ್ಧಾರ ಆಗ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಬರೇ ಇವತ್ತಿನ ಈ ಭವ್ಯ ಕಾರ್ಯಕ್ರಮ 3-4 ದಿವಸದಲ್ಲಿ ತಯಾರಿಯಾಗಿರುವಂತ ಕಾರ್ಯಕ್ರಮ. ಬರೇ ಫೋನ್ ಮುಖಾಂತರನೇ ಇಷ್ಟೊಂದು ಭಕ್ತರು, ಇಷ್ಟೊಂದು ಪರಮ ಪೂಜ್ಯರೆಲ್ಲರೂ ಕೂಡ ಸಿದ್ಧಲಿಂಗನ ದಿವ್ಯವಾದಂಥ ಪುಣ್ಯ ಕ್ಷೇತ್ರಕ್ಕೆ ಎಲ್ಲರೂ ಬಂದಿದ್ದಾರೆ. ಹಾಗಾಗಿ ಆ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಪರಮ ಪೂಜ್ಯರ ಸಹಕಾರ ಈ ಲಚ್ಚಾಣದ ಮಠದ ಜೊತೆಗೆ ಯಾವಾಗಲೂ ಇರಲಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ಇವತ್ತಿನ ದಿನ ನಮ್ಮ ಈ ಭಾಗದ ಹುಲಿ ಎಂದೇ ಪ್ರಖ್ಯಾತಿಗೊಂಡಿರುವಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು, ಅದು ಆನಿ ಹೋಗಿದ್ದೇ ಮಾರ್ಗ ಅಂತಾರೆ. ಹಾಗೆ ಬಸನಗೌಡರು ಅವ್ರು ಎಲ್ಲಿ ಹೋಗ್ತಾರೆ ಅಲ್ಲಿ ಒಂದು ಇತಿಹಾಸನೇ ಸೃಷ್ಟಿ ಮಾಡ್ತಾರೆ ಅಂತ ಶಕ್ತಿ. ಯಾಕಂದ್ರೆ ಅವರು ನಿಷ್ಕಲ್ಮಶವಾದಂತ ಆ ಜನಸೇವೆ ಏನಿದೆ, ನಿಷ್ಕಲ್ಮಶವಾದಂತ ನಿಸ್ವಾರ್ಥ ಭಾವನೆಯ ಅವರ ನಡೆ ಏನಿದೆ, ಇವತ್ತು ಧರ್ಮದಿಂದ ನಡೀತಕ್ಕಂಥ ಆ ಒಂದು ಕಾರ್ಯ ಮತ್ತು ಆ ಒಂದು ಶಕ್ತಿನೇ ಇವತ್ತು ಬಸನಗೌಡರಿಗೆ ಬಹಳಷ್ಟು ಎತ್ತರ ಸ್ಥಾನಕ್ಕೆ ಒಯ್ತಕ್ಕಂಥದ್ದಾಗಿದೆ. ಹಾಗಾಗಿ ಇವತ್ತಿನ ಪುಣ್ಯ ಭೂಮಿಯಲ್ಲಿ ಇವತ್ತು ಅವರು ಈ ವೇದಿಕೆಗೆ ಬಂದಿದ್ದಾರೆ. ಸಿದ್ಧಲಿಂಗ ಪ್ರಭುಗಳ ಆಶೀರ್ವಾದದಿಂದ ಅವರು ಏನು ಅನ್ಕೊಂಡಿದ್ದಾರೆ ಆ ಸಂಕಲ್ಪ ಸಂಪೂರ್ಣವಾಗಿ ಈಡೇರ್ಲಿ ಅನ್ನುವಂತ ಆಶೀರ್ವಾದವನ್ನ ಈ ಸಂದರ್ಭದಲ್ಲಿ ಹೇಳಿ, ಯಾಕಂದ್ರೆ ಸಿದ್ದರಾಮ ಶಿವಯೋಗಿಗಳು ಅವ್ರ ಮೇಲೆ ಬಹಳ ಪ್ರೇಮ. ಪ್ರತಿ ಸಲ ಕಂಡಾಗ ಬಸನಗೌಡ ಕರಿ ಅಂತ ಕರೆದು ಕೈಯಾಗಿರುವಂತ ಬಂಗಾರ ಎಲ್ಲ ಅವ್ರಿಗೆ ಕೊಡ್ತಿದ್ರು ಅನ್ನುವಂಥದ್ದು. ಅದಕ್ಕೆ ಅಂತ ಮಹಾತ್ಮರ ಒಂದು ಪ್ರೀತಿಯನ್ನ ಪಡೆದಿರ್ತಕ್ಕಂಥ ಗೌಡ್ರು ನಿಜವಾಗಿ ಈ ಕಾರ್ಯಕ್ರಮಕ್ಕೆ ಬಂದು ಬಹಳಷ್ಟು ವಿಶೇಷವಾದಂತ ಶೋಭೆಯನ್ನ ತಂದು ಕೊಟ್ಟಿದ್ದಾರೆ. ಅವರಿಗೂ ಕೂಡ ಗುರುಗಳ ಆಶೀರ್ವಾದ ಇರಲಿ. ಬರುವಂತ ದಿನದಲ್ಲಿ ಅವರ ಒಂದು ಮುಖಾಂತರ ಈ ನಾಡಿಗಷ್ಟೇ ಅಲ್ಲ ಇಡೀ ರಾಜ್ಯಕ್ಕೆ ಒಂದು ವಿಶೇಷವಾದಂತ ಸೇವೆಯನ್ನ ಸಲ್ಲಿಸಲಿ ಅನ್ನುವಂತ ಮಾತನ್ನ ಹೇಳ್ತಾ, ಜೊತೆಗೆ ಇವತ್ತು ಜುನಾ ಅಖಾಡದ ನಮ್ಮ ಸಹದೇವಾನಂದ ಬಾಬಾ ಅವರು ಕೂಡ ಇವತ್ತು ಬಂದಿದ್ದಾರೆ.
ನಮ್ಮ ಮೇಲೆ ವಿಶೇಷವಾದಂತಹ ಪ್ರೀತಿ ಅಭಿಮಾನವನ್ನು ಇಟ್ಕೊಂಡು ಬಂದಿದ್ದಾರೆ. ಆ ಪರಮ ಪೂಜ್ಯರಿಗೂ ಕೂಡ ಗುರು ಕೃಪೆ ಇರಲಿ ಅನ್ನುವಂತ ಮಾತನ್ನ ಹೇಳ್ತಾ ಇವತ್ತು ವಿಶೇಷವಾಗಿ ಎಲ್ಲ